ಪ್ರಿಯಾಂಕ ಖರ್ಗೆ ಅವರು ಇದಕ್ಕೆ ನನ್ನ ಸೂಸೈಡ್ಗೆ ಪ್ರಮುಖವಾದ ಕಾರಣಕರ್ತರು ಅಂತ ಏನಾದ್ರು ಹೇಳಿದ್ದಾರೆ ಇಲ್ಲಿ. ಅವರು ಡೆತ್ ನೋಟಲ್ಲಿ 8 ಜನದ ಹೆಸರು ಹಾಕಿದ್ದಾರೆ. 8 ಜನದ ಹೆಸರು ವಿರುದ್ಧನೂ ನಾವು ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ. ರಾಜು ಕಪನೂರ ಇವ ಬರೀ ಕಾಂಗ್ರೆಸ್ನವ್ರ ಜೊತೆ ಇರೋಂಥದ್ದಲ್ಲ. ನಾನು ನೋಡಿ ಫೋಟೋ ರಿಲೀಸ್ ಮಾಡ್ತೀನಿ ಇವತ್ತು. ದಿಸ್ ಆಲ್ ದ ಫೋಟೋಸ್ ನೋಡಿ. ಫೋಟೋ ಈ ಮಾಲೆ ಹಾಕೊಂಡಿದ್ದೆ ನೋಡಿ ಲೆಫ್ಟಲ್ಲಿ. ಈ ವ್ಯಕ್ತಿ ರೌಡಿ ಶೀಟರು ರಾಜು ಕಸ್ನೂರ್. ಇವ ಬಿಜೆಪಿ ಮುಖಂಡರ ಜೊತೆ ಇರುವಂತ ಫೋಟೋ ನಾನು ರಿಲೀಸ್ ಮಾಡ್ತಾ ಇರುವಂಥದ್ದು. ಬಿಜೆಪಿ ಮುಖಂಡ ಲಾಸ್ಟ್ ಟೈಮು ನಮ್ಮ ಅಭ್ಯರ್ಥಿ ವಿರುದ್ಧ ಗುಲ್ಬರ್ಗಾ ನಾರ್ತ್ MLA ಎಲೆಕ್ಷನ್ ನಿಂತ ವ್ಯಕ್ತಿ, ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದಂಥ ವ್ಯಕ್ತಿ ಚಂದು ಪಾಟೀಲ್ ನೋಡಿ. ಇಲ್ಲಿ ರೈಟ್ ಸೈಡ್ ಇರುವಂಥದ್ದು ಚಂದು ಪಾಟೀಲ್. ಆ ಫೋಟೋದಲ್ಲಿ ಚಂದು ಪಾಟೀಲ್ ಅಲ್ಲಿ ಕೂತಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಚಂದು ಪಾಟೀಲ್ ಈಸ್ ಎ ಬಿಜೆಪಿ ಹಾಲಿ ನಗರದ ಬಿಜೆಪಿ ಅಧ್ಯಕ್ಷ. ಸೊ ಈ ವ್ಯಕ್ತಿ ರಾಜು ಕಪನೂರ್ ವ್ಯಕ್ತಿ ಎಲ್ಲ ಮುಖಂಡಗಳ ಜೊತೆ ಫೋಟೋ ತೆಗೆಸ್ಕೊಂಡಿರುವಂಥದ್ದು ಇದೆ. ಎಸ್ ಟೇಕನ್ ಫೋಟೋ ಇದೆಯಲ್ಲ. ಚಂದು ಪಾಟೀಲ್, ದಿಸ್ ಮ್ಯಾನ್ ಇಸ್ ಚಂದು ಪಾಟೀಲ್. ಇದು ರಾಜು ಕಪನೂರ್. ಇಬ್ರು ನಕ್ಕೊಂಡು ಮಾತಾಡ್ತಾ ಇರುವಂಥ ಫೋಟೋ ಇದು. ಬಿಜೆಪಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಫೋಟೋ ಇದು. ಈ ಮಾಲೆ ಹಾಕೊಂಡಿರುವಂಥದ್ದು ರಾಜು ಕಪನೂರ್. ಈಸ್ ದೇರ್ ಅರ್ಲಿಯರ್ ಈ ವಾಸ್ ಇನ್ ಬಿಜೆಪಿನಲ್ಲಿದ್ದಂಥ ವ್ಯಕ್ತಿ. ಹಂಗಾದ್ರೆ ನಾವು ಬಿಜೆಪಿ ಜೊತೆ ನಂಟಿರುವಂಥ ವ್ಯಕ್ತಿ ವಿರುದ್ಧನೂ FIR ಹಾಕ್ಬೋದಾ? ಅದೇ ರೀತಿ ಪ್ರಿಯಾಂಕ ಖರ್ಗೆ ಅವ್ರ ಹತ್ರ ಯಾವುದೋ ಕಾರ್ಯಕ್ರಮದಲ್ಲಿ ಬಂದು ಏನೋ ಒಂದು ಲೆಟರ್ ಕೊಡುವಂಥ ಒಂದು ಫೋಟೋ ಇರ್ಬೋದು. ಪ್ರಿಯಾಂಕ ಖರ್ಗೆ ಅವರು ಆ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅಲ್ಲಿ ರೆಪ್ರೆಸೆಂಟ್ ಮಾಡುವಂಥ MLA, ಭಾಳ ಪ್ರಮುಖವಾದಂಥ ಲೀಡರ್ ಅವರು. ಎಲ್ಲ ಪಕ್ಷದವರು ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ನೀವು ಫೋಟೋ ರಿಲೀಸ್ ಮಾಡಿಬಿಟ್ಟು ಊರೆಲ್ಲ ಹೇಳ್ಕೊಂಡು ಇವ್ರಿಗೂ ಅವ್ರಿಗೂ ನಂಟಿದೆ, ಪ್ರಿಯಾಂಕ ಖರ್ಗೆ ಅವರು ರಿಸೈನ್ ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದೇ ನಾಚಿಕೆಗೇಡಿನ ಸಂಗತಿ.